ಸರ್ ನಮ್ಮ ತಾಯಿ ಒಂದು ವಾರ ಆಯ್ತು ಊಟ ಮಾಡಿ ಕರ್ನಾಟಕ ಸತ್ಯಣನೆ ಅವ್ರು ಇಲ್ಲ ಅಂದ್ರೆ ಅವ್ರಿಗೆ ನೀಟಾಗಿ ನೋಡ್ಕೊಳ್ಳಿ, ಸಪ್ರೇಟ್ ಕ್ಯಾರವಾನ್ ಕೊಡಿ, ಇಬ್ರು ಸರ್ವೆಂಟ್ ಕೊಡಿ, ಅಡುಗೆ ಮಾಡಕ್ಕೆ ಬಟ್ಟೆ ವಾಶ್ ಮಾಡಕ್ಕೆ ಇಬ್ರು ಸರ್ವೆಂಟ್ ಕೊಡಿ. ಕ್ರಿಮಿ ಕೀಟಗಳು, ನಾಯಿ ನರಿಗಳು ಎಲ್ಲರೂ ಎದ್ದು ನಿಂತ್ಕೊಂಡ್ಬಿಟ್ಟವ್ರೆ. ಇನ್ನೊಬ್ಬರ ಸಿಚುವೇಶನ್ ಇದೆ ಅನ್ನೋದೇ ಗೊತ್ತಿಲ್ಲ ನಮಗೆ. ಫಸ್ಟ್ ಆಫ್ ಆಲ್ ಅವ್ರು ಬಂದಿದ್ದಕ್ಕೆ ರೋಡಿಗೆ ಒಂದು ಕಳೆ ಬಂದ್ಬಿಡ್ತು. ಇವತ್ತು ಬಂದವನು ಒಳಗಡೆ ಇದ್ದಾಗ ಗನ್ನು, ಅವತ್ತೆಲ್ಲ ಯಾಕೆ ಗನ್ನು ಮುಚ್ಕೊಬಿಟ್ಟಿತ್ತು? ರಾಜಕೀಯನೂ ಬೇಡ ಬಾಸ್, ಬೇರೆಯವ್ರನ್ನ ಯಾರು ಬೆಳೆಸ್ಬೇಡಿ, ನೀವು ಬೆಳೀರಿ ಬಾಸ್. ನಮ್ಮ ಅಪ್ಪರಣೆಗೂ ನೀವು ಉದ್ಧಾರ ಅಂತೂ ಆಗಲ್ಲ ಜೀವನದಲ್ಲಿ. ಅಲ್ಲಿವರೆಗೂ ಅಭಿಷೇಕ್ ಅಂಬರೀಷ್ ನೀವು ಯಾವುದೇ ಕಾರಣಕ್ಕೂ ಬೆಳೆಯಲ್ಲ. ನಮ್ಮ ಬಾಸ್ ಇಲ್ಲ ಅಂದ್ರೆ ನಮ್ಮ ತಾಯಿನೇ ನೀವು ಬೆಳೆಯಲ್ಲ. ₹1 ಆದಾಯ ಇಲ್ಲ ನಮಗೆ. ಏನಕ್ಕೆ ಅವ್ರ ಅಭಿಮಾನಕ್ಕೋಸ್ಕರ ಇಲ್ಲಿ ಬಂದು ನಿಂತಿದ್ದೀವಿ. ಇನ್ನ ಬೇಕಾದ್ರೆ ಪ್ರಾಣ ಬೇಕಾದ್ರೂ ಕೊಡ್ತೀವಿ ಅವ್ರಿಗೋಸ್ಕರ. ಸ್ಟೇಷನಲ್ಲಿ ಎಳ್ಕೊಂಡು ಹೋಗೋದು, ಕರ್ಕೊಂಬರೋದು, ಕಾಲಿಗೆ ಬಿದ್ರು ಇವೆಲ್ಲ ಕಸಡ ತರ ಮಾತಾಡೋದು ಬಿಟ್ಬಿಡಿ. ಮಾತಾಡ್ಲಿಲ್ಲ. ಇವಾಗ ಒಳಗಡೆ ಹೋದ ತಕ್ಷಣ ಕ್ರಿಮಿ ಕೀಟಗಳು, ನಾಯಿ ನರಿಗಳು ಎಲ್ಲರೂ ಎದ್ದು ನಿಂತ್ಕೊಂಡ್ಬಿಟ್ಟವ್ರೆ. ಇವನು ಉಮಾಪತಿ ಹೊರಗಡೆ ಇದ್ದಾಗ ಬಾಯಿನೇ ಎತ್ತಲಿಲ್ಲ ಸರ್. ಒಳಗಡೆ ಹೋದಾಗೆಲ್ಲ ಒಂದೊಂದೇ ಆಚೆ ಹೇಳಿತವನೆ. ಅಲ್ಲ ಗನ್ ಮಡಗಿದ್ರು ಅಂತಾರೆ. ನಾನು ಕೇಳೋದು ಗನ್ನು ಇಷ್ಟಿಷ್ಟ ಮಡಗಿರ್ಲಿಲ್ವಾ ಬಾಸು? ಇವತ್ತು ಬಂದವನು ಒಳಗಡೆ ಇದ್ದಾಗ ಗನ್ನು, ಅವತ್ತೆಲ್ಲ ಯಾಕೆ ಗನ್ನು ಮುಚ್ಕೊಬಿಟ್ಟಿತ್ತು? ಇದಕ್ಕೆ ಯಾರ್ಯಾರು ಕುಮ್ಮಕ್ ಕೊಡ್ತಾವ್ರೆ ಎಲ್ಲರಿಗೂ ಗೊತ್ತು. ಯಾರ್ಯಾರು ರಾಜಕಾರಣಿ ಯಾರ್ಯಾರ ಹತ್ರ ಹೋಗೋರೆ ಅಂತನೂ ಗೊತ್ತು. ಸುಮ್ಮನಿದ್ದಾರೆ ಸಾರ್, ಸುಮ್ಮನಿರ್ತಾರೆ. ಈಗಲ್ಲ ಮಾತು ಆಡೇ ಆಡ್ತೀವಿ. ರಾಜಕೀಯದವ್ರಿಗೆ ನಮ್ಮ ಬಾಸ್ ತಪ್ಪು ಮಾಡಿದ್ರು ಒಪ್ಕೋತೀನಿ. ಯಾವತ್ತು ಇನ್ಮೇಲೆ ಯಾರಿಗೂ ಕ್ಯಾಂಪೇನ್ಗೆ ಕಳ್ಸಲ್ಲ. ನಾವು ಮನೆ ಹತ್ರ ಹೋಗಿ ಕೂರ್ಸ್ಕೊಂಡು ಒಂದೇ ಮಾತು ಹೇಳೋದು, ರಾಜಕೀಯನೂ ಬೇಡ ಬಾಸ್, ಬೇರೆಯವ್ರನ್ನ ಯಾರು ಬೆಳೆಸ್ಬೇಡಿ, ನೀವು ಬೆಳೀರಿ ಬಾಸ್. ನೀವು ಬೆಳಿಬೇಕಷ್ಟೇ ನಮಗೆ. ಯಾಕೆಂದ್ರೆ ಬೆಳೆಸಿ ಇಷ್ಟು ದಿನ ನೋಡ್ಬಿಟ್ಟು ಎಷ್ಟು ಒಂದು ವಾರ ಆಯ್ತು ಬಾಸ್. ನಿಮ್ ಕೇಳ್ಕೊಂಡು ಯಾರು ಪೋಸ್ಟ್ ಮಾಡೋರೆ ಬೈ? ಯಾವನೂ ಇಲ್ಲ. ಒಂದೇ ಒಂದು ಪೋಸ್ಟ್ ಬೆಲೆ ಇಲ್ವಾ? ಪ್ರಪಂಚನೇ ಎದುರಾದ್ರೂ ನಾನು ಕಡೆ ಇರ್ತೀನಿ ಅಂದ ಅವನ ಶೆಡ್ಗಿರಾಕಿ ಅವನ ವಿನೋದ್ ಪ್ರಭಾಕರ್ ಅವನ ಅಡ್ರೆಸ್ಗೆ ಇಲ್ಲ. ಧನ್ವೀರು, ಅಭಿಷೇಕ್ ಅಂಬರೀಶ್, ನಾನು ಒಬ್ಬ ಮಂಡ್ಯದ ಹುಡುಗ ಆಗಿ ಅಭಿಷೇಕ್ ಅಂಬರೀಶ್ ಅವ್ರಿಗೆ ಒಂದೇ ಮಾತಾಡೋದು. ನಮ್ಮ ಸುಮಲತನ್ಗೂ ಒಂದೇ ಹೇಳೋದು, ಅವತ್ತು ನಮ್ಮ ಅಮ್ಮಂಗೆಗೋಸ್ಕರ ನಾನು ಅಮ್ಮನ ಹತ್ರ ಹೋದ್ರು ವಾಪಸ್ ರಿಟರ್ನು. ನಮ್ಮ ಅಮ್ಮಂದೊಂದು ಸ್ವಲ್ಪ ಕೆಲಸ ಐತೆ ಅಂದ್ರೆ ವಾಪಸ್ ಬರ್ತೀನಿ ಅಂತಂದ್ರು. ಇವತ್ತು ಒಂದು ಪೋಸ್ಟ್ ಮಾಡಿದ್ರಿ ಅಮ್ಮ ನೀವು, ನಾನು ಎಲ್ಲೋ ಮಡಗ್ತಿದ್ದೋ ಅಮ್ಮ. ನಮ್ಮ ಮಂಡ್ಯ ಜನ ಏನಂತ ತಿಳ್ಕೊಬಿಟ್ಟಿದ್ದೀನಿ. ನಿಮ್ಮನ್ನ ಅಪ್ಪಿತಪ್ಪು ಏನೋ ಗೆಲ್ಸ್ಬಿಟ್ಟು ಇನ್ನು ಬುದ್ಧಿ ಕಲ್ತ್ಕೊಂಡೋಗ್ಬಿಡಿ. ನಮ್ಮ ಅಪ್ಪರಣೆಗೂ ನೀವು ಉದ್ಧಾರ ಅಂತೂ ಆಗಲ್ಲ ಜೀವನದಲ್ಲಿ. ನಮ್ಮ ಬಾಸ್ ಇರೋವರೆಗೂ ಮಾತ್ರ ನಿಮ್ಮ ಮಗ ಬೆಳಿಬೇಕಷ್ಟೇ. ಅಲ್ಲಿವರೆಗೂ ಅಭಿಷೇಕ್ ಅಂಬರೀಷ್ ನೀವು ಯಾವುದೇ ಕಾರಣಕ್ಕೂ ಬೆಳೆಯಲ್ಲ. ನಮ್ಮ ಬಾಸ್ ಇಲ್ಲ ಅಂದರೆ ನಮ್ಮ ತಾಯಿನೇ ನೀವು ಬೆಳೆಯಲ್ಲ. ಇದೇ ಮಾತು ನೋಡ್ಕೊಳ್ಳಿ ಸರ್. ಈಗ ಇಲ್ಲಿರೋರು ಯಾರು ಊಟ ತಿಂದಿಲ್ಲ, ನೀರು ಕುಡ್ದಿಲ್ಲ, ಬರೀ ನೋಡಿ ಉಪವಾಸ ಇಟ್ಕೊಂಡಿಲ್ಲ. ಅವ್ರಿಗೋಸ್ಕರ ಇಲ್ಲಿ ನಾವು ₹1 ಆದಾಯ ಇಲ್ಲ ನಮಗೆ. ಏನಕ್ಕೆ ಅವ್ರ ಅಭಿಮಾನಕ್ಕೋಸ್ಕರ ಇಲ್ಲಿ ಬಂದು ನಿಂತಿದ್ದೀವಿ. ಯಾರು ತಿಂಡಿ ತಿಂದಿಲ್ಲ ನೋಡಿ, ಎಲ್ಲ ಮುಖಗಳು ನೀವೇ ನೋಡಿ, ಯಾರು ತಿಂದಿಲ್ಲ. ಅವ್ರಿಗೋಸ್ಕರ ಇಲ್ಲಿ ಉಪವಾಸ ಇಲ್ಲಿ ನಿಂತಿದ್ದೀವಿ. ನಿನ್ನ ಬೇಕಾದ್ರೆ ಪ್ರಾಣ ಬೇಕಾದ್ರೂ ಕೊಡ್ತೀವಿ ಅವ್ರಿಗೋಸ್ಕರ. ಈ ರೀತಿಯೆಲ್ಲ ಒಳಗಡೆ ಕೂರಿಸೋದು ತಪ್ಪು. ಅವ್ರಿಗೆ ಸಪ್ರೇಟ್ ಕ್ಯಾರವಾನ್ ಕೊಡಿ, ಇಬ್ಬರು ಸರ್ವೆಂಟ್ನ ಕೊಡಿ, ಸಪ್ರೇಟಾಗಿ ಕೂರಿಸಿ ಅವ್ರನ್ನ ಸಪ್ರೇಟ್ ಓಡಾಡೋಕ್ಕೆ ಫ್ರೀಯಾಗಿ ಬಿಡಿ ಅವ್ರಿಗೆ. ಸುಮ್ಮನೆ ಅವ್ರು ಇರೋದಕ್ಕೆ ಫಸ್ಟ್ ಆಫ್ ಆಲ್ ಇದು ಯಾವುದೋ ಅನ್ನಪೂರ್ಣ ಸ್ಟೇಷನ್ ಇದೆ ಅನ್ನೋದೇ ಗೊತ್ತಿಲ್ಲ ನಮಗೆ. ಫಸ್ಟ್ ಆಫ್ ಆಲ್ ಅವ್ರು ಬಂದಿದ್ದಕ್ಕೆ ಈ ರೋಡಿಗೆ ಒಂದು ಕಳೆ ಬಂದ್ಬಿಡ್ತು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಅವ್ರಿಗೆ ನೀಟಾಗಿ ನೋಡ್ಕೊಳ್ಳಿ, ಸಪ್ರೇಟ್ ಕ್ಯಾರವಾನ್ ಕೊಡಿ, ಇಬ್ಬರು ಸರ್ವೆಂಟ್ ಕೊಡಿ, ಅಡುಗೆ ಮಾಡೋಕ್ಕೆ ಬಟ್ಟೆ ವಾಶ್ ಮಾಡೋಕ್ಕೆ ಇಬ್ಬರು ಸರ್ವೆಂಟ್ ಕೊಡಿ, ಕ್ಯಾರವಾನ್ ಕೊಡಿ, ಸಪ್ರೇಟಾಗಿ ಕೂರಿಸಿ ನೀಟಾಗಿ ನೋಡ್ಕೊಳ್ಳಿ. ಅವ್ರು ಇದ್ರೇ ಇದೆಲ್ಲ ಆಗಬೇಕು. ಅವರೇ ಇಲ್ಲಾಂದ್ರೆ ಏನು ಮಾಡ್ತೀರಾ? ಅದಕ್ಕೆ ಹೇಳ್ತಾ ಇದ್ದು, ಪ್ರಕೃತಿ ವಿರುದ್ಧವಾಗಿ ಹೋಗಬೇಡಿ. ಅವ್ರನ್ನ ಫಸ್ಟ್ ಬಿಡುಗಡೆ ಮಾಡಿ. ಅದೇನಿದೆ ಪರಿಹಾರ ಅವರೇ ಕಟ್ಕೊಡ್ತಾರೆ. ಅಲ್ಲಿಗೆ ನ್ಯಾಯ ಸಿಕ್ಕದಂಗೆ ಆಯ್ತಲ್ವ. ಅವ್ನಿಗೇನು ಸತ್ತವನ ಮನೆಗೆ ಏನೋ ಕೊಟ್ಟರೆ ನ್ಯಾಯ ಸಿಕ್ದಂಗೆ ಆಯಿತು. ಇನ್ನು ನ್ಯಾಯ ತೊಗೊಂಡು ಇನ್ನೇನು ಮಾಡ್ತಾರೆ? ಇನ್ಯಾವ ನ್ಯಾಯ ಬೇಕು ನಮಗೆ? ಅದೇ ಸಾಕು. ಆ ನ್ಯಾಯ ಅವರೇ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಬಿಟ್ಟು ಕಳಿಸಿ. ಈ ರೀತಿಯೆಲ್ಲ ನಮ್ಗೆ ರೋಡಲ್ಲೆಲ್ಲ ನಿಲ್ಲಿಸಿ ಈ ಥರ ಇದು ಮಾಡೋದು ಸರಿ ಬರಲ್ಲ. ಮತ್ತು ಆ ಸ್ಟೇಷನಲ್ಲಿ ಎಳ್ಕೊಂಡು ಹೋಗೋದು, ಕರ್ಕೊಂಬರೋದು, ಕಾಲಿಗೆ ಬಿದ್ದರು ಇವೆಲ್ಲ ಕಸಡ ಥರ ಮಾತಾಡೋದು ಬಿಟ್ಬಿಡಿ. ಅವ್ರನ್ನ ಸಪ್ರೇಟಾಗಿ ಕ್ಯಾರವಾನ್ ಕೊಡಿ. ಕ್ಯಾರವಾನ್ ವ್ಯವಸ್ಥೆ ನಾವೇ ಮಾಡ್ತೀವಿ. ಪರ್ಮಿಷನ್ ಕೊಡಿ ಸಾಕು. ಕ್ಯಾರವಾನ್ ನಾವೇ ಕಳಿಸ್ಕೊಡ್ತೀವಿ. ಇಬ್ಬರು ಸರ್ವೆಂಟು ರೆಡಿ ಇದ್ದಾರೆ, ನಾವೇ ಕಳಿಸ್ಕೊಡ್ತೀವಿ. ಪರ್ಮಿಷನ್ ಮಾತ್ರ ಕೊಡಬೇಕು ಜಡ್ಜ್ ಸಾಹೇಬ್ರು. ಅವ್ನ ಕೈ ಮುದ್ದು ಕೇಳ್ಕೊತೀನಿ ಅಷ್ಟೇ. ಇನ್ನೊಂದು 10 ದಿವಸ ಇಟ್ಕೊಂಡು ಬಿಟ್ಟುಬಿಡಿ ಸರ್. ನಮ್ಮ ತಾಯಿ ಒಂದು ವಾರ ಆಯಿತು ಊಟ ಮಾಡಿ. ಅವರೇನೆ ಅವ್ರು ಆ್ಯಕ್ಚುಲಿ ಸಿನಿಮಾಗ ಡಾಕ್ಟರ್ ರಾಜ್ಕುಮಾರ್ ಪಿಕ್ಚರ್ ನೋಡ್ತಾ ಇದ್ರು. ಅದ್ಮೇಲೆ ಯಾವ ಪಿಕ್ಚರ್ ನೋಡ್ತಾರಲ್ಲ. ಮೊನ್ನೆ ಕಾಟಾರ ನೋಡಿ ಬಂದ್ಬಿಟ್ಟು ದರ್ಶನ್ ನೋಡಬೇಕು ಅಂತ ಅಷ್ಟು ಹಠ ಮಾಡ್ತಾವ್ರೆ. ಅದು ನಮ್ಮ ತಾಯಿ ನನಗೆ ಆಶ್ಚರ್ಯ. ನಮ್ಮಮ್ಮ ಇದೇನಪ್ಪ ಯಾರನ್ನೂ ಇಷ್ಟಪಡಲ್ಲ, ಹಿಂಗೆ ಇಷ್ಟಪಡ್ತಾವ್ರಲ್ಲ ಅಂತ. ಆ ರೀತಿ ಸಾವಿರಾರು ತಾಯಂದರು ಇವತ್ತು ಕೊರಗ್ತಾ ಇದ್ದಾರೆ. ದಯವಿಟ್ಟು ಇಂಥ ಕೆಲಸ ಮಾಡಬೇಡಿ. ಕಾಂಗ್ರೆಸ್ ಸರ್ಕಾರ ನಂಬ್ಕೊಂಡಿದೆ ಏನೋ ಒಳ್ಳೆಯವರು ಅಂತ. ಹಸ್ತದ ಗುರ್ತು ಅಂದರೆ ಕೈ ಹಿಡ್ದು ಎತ್ತೋದೇ ಹಸ್ತದ ಗುರ್ತು ಅಲ್ವಾ? ಅಂದರೆ ಕೈ ಹಿಡ್ದು ಎತ್ತಬೇಕು ಅವ್ರನ್ನ. ಅದು ಬಿಟ್ಬಿಟ್ಟು ಎಲ್ಲೂ ಒಬ್ಬರು ಅಡ್ರೆಸ್ಗೆ ಇಲ್ಲ ಕಾಂಗ್ರೆಸ್ ಸರ್ಕಾರ. ಸೊ ಈ ರೀತಿಯೆಲ್ಲ ಮಾಡಬೇಡ್ರಿ. ಫಸ್ಟು ಅಣ್ಣವ್ರನ್ನ ಬಿಟ್ಟು ಕಳಿಸಿ. ಅವ್ರು ಇದ್ರೇ ಇದೆಲ್ಲ. ಅವ್ರು ಇಲ್ಲ ಅಂದರೆ ಸತ್ಯಣ ಆಗುತ್ತೆ. ಎಂಟೈರ್ ಕರ್ನಾಟಕ ಸತ್ಯಣನೇ ಅವ್ರು ಇಲ್ಲ ಅಂದರೆ ಅಷ್ಟೇ.